ನಮಸ್ಕಾರ. ನನ್ನ ಹೆಸರು ಜಾನ್ ಬೆನೆಡಿಕ್ಟ್, ಎಲೆಕ್ಟ್ರಿಕ್ JC ಎಂಟರ್ಪ್ರೈಸಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು. ಅಲ್ಲ, ಎಲ್ಲರೂ ಆಫ್ಲೈನಲ್ಲಿ, ನೀವು ಇನ್ನೂ ಆಫ್ಲೈನಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ನೀವು ಆನ್ಲೈನಲ್ಲಿ ಯಾವಾಗ ಕೆಲಸ ಮಾಡೋದು? ಏನಕ್ಕೆ ನಿಮ್ಗೆ ಆನ್ಲೈನ್ ಸಿಸ್ಟಮ್ ಕೊಟ್ಟಿರೋದು? ಒಂದು ಪೇಮೆಂಟ್ ಸರ್ಟಿಫಿಕೇಟ್, ಇವತ್ತು ನೀವು ಆಫ್ಲೈನ್ ಸಿಸ್ಟಮ್ ಮಾಡಿಕೊಂಡು ಪೇಮೆಂಟ್ ಸರ್ಟಿಫಿಕೇಟ್ಗೆ ಒಂದು ಸಬ್ ಡಿವಿಷನಲ್ಲಿ ಒಂದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವರು ದುಡ್ಡು ಕಟ್ಟಿದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ಅದು ಪೇಮೆಂಟ್ ಸರ್ಟಿಫಿಕೇಟ್ನ 3:30 ಏನು ಅಕೌಂಟ್ ಕ್ಲೋಸ್ ಆಗುತ್ತೆ ಅದನ್ನ ಅವ್ರ ಪೇಮೆಂಟ್ ಸರ್ಟಿಫಿಕೇಟೇ ಬೇಕಲ್ಲ. ಇಟ್ ಇಸ್ ನಾಟ್ ಅಟ್ ಆಲ್ ನೆಸೆಸಿಟಿ ಬಿಕಾಸ್ ವಿ ಆರ್ ನಾಟ್ ಇನ್ ಆಫ್ಲೈನ್, ವಿ ಆರ್ ಇನ್ ಆನ್ಲೈನ್ ಇರುವಾಗ ನೀವು ಪೇಮೆಂಟ್ ಕ್ಯಾಪ್ಚರ್ ಮಾಡಿದ ತಕ್ಷಣ ನಿಮ್ಮ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಮಾಡಿಬಿಡಿ. ನೀವು ಅದನ್ನ ಅಪ್ಲೋಡ್ ಮಾಡಿದ್ರೆ ಅದು SC ಆಫೀಸಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಲ್ಲಿ ಇಮಿಡಿಯೇಟ್ ಆಗಿ ಅದನ್ನ ಅದೇನು ಪ್ರಿಂಟ್ಔಟ್ ತಗೋಬೇಕು. ಇನ್ನೇನು ಪೇಪರ್ ಲೆಸ್ ಅಂತ ನೀವು ಮಾಡಿಲ್ಲ, ಪೇಪರ್ ಆಡ್ ಆನ್ ಮಾಡ್ತಾ ಇದ್ರ. ನೀವು ಆ ಪೇಮೆಂಟ್ನ ಏನು ಮಾಡಿದ್ರ ಅಲ್ಲಿ ಕ್ಯಾಪ್ಚರ್ ಮಾಡಿ ಏನು ಡಿವಿಷನ್ ಆಫೀಸ್ ಸಬ್ ಡಿವಿಷನ್ ಆಫೀಸ್ ಕಳಿಸಿರ್ತಾರೆ, ಆ ಪ್ರಿಂಟ್ ಡಿವಿಷನ್ ಆಫೀಸ್ ನೋಡ್ಬೋದಲ್ಲ. ಈ ವ್ಯಾಮ್ಸ್ ವರ್ಕ್ ಆರ್ಡರ್ ಅನ್ನೋದು ಹೆಂಗೆ ಎಲ್ಲರೂ ನೋಡ್ಬೋದು, ಸರ್ಕಲ್ ಆಫೀಸು ಡಿವಿಷನ್ ಆಫೀಸ್ ನೋಡೋದು. ದಟ್ ಇಸ್ ಕಾಲ್ಡ್ ಆನ್ಲೈನ್ ಸಿಸ್ಟಮ್. ಪೇಮೆಂಟ್ ಮಾತ್ರ ಯಾಕೆ ನಿಮ್ಗೆ ಆಫ್ಲೈನಲ್ಲಿ ಬೇಕು? ಅಫ್ಕೋರ್ಸ್ ಯಾರು ಇದಕ್ಕೇನು ತೊಂದರೆ ಮಾಡ್ತಾರಲ್ಲ, AW ಆಗಲಿ ಇನ್ನೊಬ್ಬರಾಗಲಿ. ಬಟ್ ಕೆಲವು AWಗಳು ಆ ಪೇಮೆಂಟ್ ಸರ್ಟಿಫಿಕೇಟ್ಗೂ ಒಂದು ₹100 ಕೊಡಲಿ ಅಂತ AW ಇಲ್ಲ. ಕೆಲವರು, ನಾನು ಹೇಳ್ತಾರೆ ಕೆಲವರು, ಎಲ್ಲ ಯಾವ AWಗಳು ಪೇಮೆಂಟ್ ಸರ್ಟಿಫಿಕೇಟ್ ಇಟ್ಕೊಂಡು ಯಾರು ಅದಕ್ಕೆ ದುಡ್ಡು ಕೊಡಿ ಅಂತ ಯಾರು ಕೇಳಲ್ಲ. ಬಟ್ ಕೆಲವು AW ಇಲ್ಲಿದ್ದಾರೆ, ಅದನ್ನ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಒಂದು ಪಾಯಿಂಟ್ ಏನಂದ್ರೆ, ಆ ಪೇಮೆಂಟ್ ಸರ್ಟಿಫಿಕೇಟ್ಗೆ AW ಸಿಗ್ನೇಚರ್ ಏನಕ್ಕೆ ಬೇಕು? JTS ಸಿಗ್ನೇಚರ್ ಏನಕ್ಕೆ ಬೇಕು? ಒಬ್ರು ಅಕೌಂಟ್ ಡಿಪಾರ್ಟ್ಮೆಂಟ್ಸ್ ಅವ್ರು ಹಾಕಿ ಸಿಗ್ನೇಚರಲ್ಲಿ ಏನಕ್ಕೆ ಬೇಕು? ನಿಮ್ಮ ಅದಕ್ಕೊಂದು ಮೂರು ಶೀಟ್ ಮಾಡ್ತೀರಾ. ಸರಿ, ನಿಮ್ಗೆ ಅಷ್ಟೇ ನಿಮ್ಗೆ ಖುಷಿ ಆಗುತ್ತೆ ನೀವು ಆಫ್ಲೈನಲ್ಲಿ ಕೆಲಸ ಮಾಡಬೇಕಂದ್ರೆ ನಿಮ್ಮಲ್ಲಿ ಟಪಾಲ್ ಸಿಸ್ಟಮ್ ಇದೆಯಲ್ಲ, ತಗೊಂಡೋಗಿ ಕೊಡಿ. ಎಲ್ಲಿ ಮಾರ್ತಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಿಮ್ಮ ಸರ್ಕಲ್ ಆಫೀಸ್ ಬಂದು ಕೊಡಬೇಕು. ಒಂದು ಪೇಮೆಂಟ್ ಸರ್ಟಿಫಿಕೇಟ್ ಕೊಡೋಕ್ಕೆ ಆ ಇಡೀ ಟ್ರಾಫಿಕಲ್ಲಿ ಬಂದು ಕೊಡಬೇಕು. 15-16 ಕಿಲೋಮೀಟ್ರು. ಏನ್ರಿ ನೀವು ಇನ್ನೂ ಚೇಂಜ್ ಆಗಿಲ್ವಲ್ಲ ನೀವು? ಅದನ್ನ ಫಸ್ಟ್ ಇಂಪ್ಲಿಮೆಂಟ್ ಮಾಡಿ. DT ಸಾಹೇಬ್ರೆ, DT ರಮೇಶ್ ಅವರೇ, ನಿಮ್ಗೆ ಕೇಳ್ತಾ ಇರೋದು. ನಿಮ್ಗೆ ಎಷ್ಟು ಹೇಳಿದ್ರು ನೀವು ಕಿವಿಗೆ ಏನೋ ಬಂಗಾರ ಲೇಪಕ ಹಾಕೊಂಡಿರ್ತಾರೆ ಅಷ್ಟೇ. ಅದೆಂತ ನೀವೇನು ಕೇಳಲ್ಲ. ಈ ಸಿಂಪಲ್ ಆಗಿರೋದೆಲ್ಲ ಮಾಡಿ. ಯಾಕೆ ಮಾಡ್ತಾ ಇಲ್ಲ ನೀವು? ಚಿಕ್ಕ ವಿಷಯಗಳು. ದಿಟ್ಸ್ ನಾಟ್ ಬೀಯಿಂಗ್ ಅ DT. ನೀವು ಟೆಕ್ನಿಕಲ್, ನೀವು ಕೆಳಮಟ್ಟದಿಂದ ಬಂದಿರೋದು DT ಆಗಿ, ಆಯ್ತಾ? ನಿಮ್ಗೆಲ್ಲ ಅರ್ಥ ಆಗುತ್ತೆ. ಯಾಕೆ ಇದನ್ನೆಲ್ಲ ಮಾಡಲ್ಲ? ಸಿಂಪ್ಲಿಫೈ ಮಾಡಿ. AWಗೆಲ್ಲ ರೆಡಿ ಆಗಿದ್ದಾರೆ ಮಾಡಕ್ಕೆ. ನೀವೊಂದು ಅದಕ್ಕೊಂದು OM ಆಗಬೇಕಂತ ನಿಮ್ಮವ್ರು ಕಾಯ್ತಾ ಇರ್ತಾರೆ. ಯಾಕಂದ್ರೆ ನಿಮ್ಮವ್ರಿಗೆ ಡಿಸಿಷನ್ ಮಾಡೋಕೆ ಪವರ್ ಇಲ್ಲ ಅಂತಲ್ಲ, ಅವ್ರು ಮಾಡಲ್ಲ. ನನ್ಗೆ ಯಾಕೆ ಬೇಕು, ಯಾರು ಹೆಂಗಾದ್ರೆ ಹೋಗ್ಲಿ, ನನ್ ದುಡ್ಡು ಬಂದ್ರೆ ಸಾಕಂತ ಇರ್ತಾರೆ. ಕೆಲವು ಅಧಿಕಾರಿಗಳಿದ್ದಾರೆ, ಅವ್ರ ಹೆಸರು ಅವ್ರು ಇಮಿಡಿಯೇಟ್ ಆಗಿ ಅದನ್ನ ಆನ್ಲೈನೆಲ್ಲ ಮಾಡ್ತಾರೆ. ಅವರು ಯಾಕೆ ಇನ್ನೂ ಬೇರೆಯವರೆಲ್ಲ ಮಾಡಲ್ಲ? ಏನಕ್ಕೆ ಅವ್ರಿಗೆಲ್ಲ ಟ್ರೈನಿಂಗ್ ಕಳಿಸ್ತೀರಾ ಆಫ್ಲೈನ್ ಕೆಲಸ ಮಾಡಕ್ಕ? ದಯವಿಟ್ಟು ಇದನ್ನ ನಾನು DT ಅವ್ರಿಗೆ ಹೇಳ್ತಾ ಇದ್ದೀನಿ, ಸುಮಾರು ಸಲ ಹೇಳಿದ್ದೀವಿ. ಈ ಪೇಮೆಂಟ್ ಸರ್ಟಿಫಿಕೇಟ್ನ ಫಸ್ಟ್ ಅದನ್ನ ಆನ್ಲೈನಲ್ಲಿ ಅಪ್ಲೋಡ್ ಮಾಡಕ್ಕೆ ಹೇಳಿ. ಏನಕ್ಕೆ ಬೇಕು ಅದನ್ನ? ಆಮೇಲೆ ಇನ್ನೊಂದು ಪೇಮೆಂಟ್ ಮಾಡೋದು, ನಾವು ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ. ಡೆಪಾಸಿಟ್ ಯಾಕೆ ಮಾಡೋಕ್ಕಾಗಲ್ಲ? ಆ ಮೀಟರ್ ಪರ್ಚೇಸ್ಗೆ ಹೋದ್ರೆ ಅವನ ಹತ್ರನೂ UPI ಪೇಮೆಂಟ್ಸ್ ಇಲ್ಲ. ನೀವು ಮಾಡಿಲ್ಲ, ನೀವು ಯಾಕೆ ಅಪ್ಗ್ರೇಡ್ ಆಗಿಲ್ಲ? ನಿಮ್ಗೆ ಇನ್ನೂ ಕ್ಯಾಶಲ್ಲಿ ಕಟ್ತಾ ಇರಬೇಕಾ? ಇನ್ನೂ DD ಫಾರ್ಮಲ್ಲಿ ಇದ್ದೀರಾ ನೀವು? ಯಾಕೆ ಅದನ್ನ ಚೇಂಜ್ ಮಾಡಿಲ್ಲ? ಫಸ್ಟ್ UPI ಸಿಸ್ಟಮ್, ಈ ಪೇಮೆಂಟ್ ಸಿಸ್ಟಮ್ನ ಸ್ವಲ್ಪ ಈಸಿ ಪ್ರೋಸೆಸ್ ಇಟ್ಕೊಳ್ಳಿ. ಯಾಕಂದ್ರೆ ಇವತ್ತು ದೇವಸ್ಥಾನದಲ್ಲಿ ಧರ್ಮ ಕೇಳ್ತಾನಲ್ಲ, ಅವ್ನ ಪ್ಲೇಟ್ ಹಿಂದ್ಗಡೆನೂ ಗೂಗಲ್ ಪೇ ಇಟ್ಟಿರ್ತಾನೆ. ನೀವು ಚಿಲ್ಲರೆ ಇಲ್ಲ ಅಂತ ಹೇಳಿದ್ರೆ ಅದು ತೋರಿಸ್ತಾನೆ ಹಾಕಿ ಅಂತ. ಅಷ್ಟು ಡೆವಲಪ್ ಆಗಿದೆ. ನೀವಂತೂ ಇನ್ನೂ ಡೆವಲಪ್ ಆಗಿಲ್ಲ. ಆ ಪೇಮೆಂಟ್ ಮಾಡೋಕ್ಕೆ ಜನಗಳಿಗೆ ಎಷ್ಟು ಕಷ್ಟ ಆಗುತ್ತೆ. ಆ ಕ್ಯೂವಲ್ಲಿ ಬಂದು ನಿಂತ್ಕೊಂಡು DD ತಗೊಂಡು ಬ್ಯಾಂಕ್ ಹೋಗಿ, ಏನು ಸ್ವಾಮಿ ಇದೆಲ್ಲ ಪ್ರೋಸೆಸ್ಸು? ನೀವು ಚೇಂಜ್ ಆಗಲ್ವಾ? ಬರೀ ಜನಗಳ ಗ್ರಾಹಕರಿಗೆ ದುಡ್ಡು ವಸೂಲು ಮಾಡಿದಲ್ಲಿ ಬಿಟ್ರೆ ಬೇರೆ ಏನಿಲ್ಲ ನಿಮಗೆ. ಒಂದು ಅಟ್ಲೀಸ್ಟ್ ಸಮಥಿಂಗ್ ಹ್ಯಾಸ್ ಟು ಬಿ ಡೆವಲಪ್ಡ್ ಅಲ್ವಾ? ಇವೆಲ್ಲ ಚಿಕ್ಕ ವಿಷಯಗಳು. ಇದೆಲ್ಲ ನಾವು ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾ? ನಿಮ್ಗೆ ಎಷ್ಟು ಹೇಳಿದ್ರು ಅದು ಅರ್ಥನೇ ಆಗಲ್ಲ ಅಂದ್ರೆ ಇಟ್ಸ್ ಮೀನಿಂಗ್ಲೆಸ್ ಅಷ್ಟೇ.